ಚಿತ್ರ ಅದ್ಭುತವಾಗಿತ್ತು. ಆ ಚಿತ್ರವನ್ನು ಆಮೇಲೆ ಶ್ರೀಮಾತೆಯವರ ಚಿತ್ರ ಅದನ್ನು ಶ್ರೀಮಾತೆಯವರು ಮಹಾಸಮಾಧಿ ಆದಮೇಲೆ ಜಯರಾಮರಾಟಿಯಲ್ಲಿ ಶ್ರೀಮಾತೆಯವರ ಮಹಾಸಮಾಧಿಯಲ್ಲಿ 1 ವರ್ಷಕ್ಕೆ ಜಯರಾಮರಾಟಿಯಲ್ಲಿ ಶ್ರೀಮಾತೆಯವರ ದೇವಸ್ಥಾನ ಪ್ರತಿಷ್ಠಾಪನೆ ಆಗುತ್ತೆ. ಆ ದೇವಸ್ಥಾನದಲ್ಲಿ ಆ ಚಿತ್ರವನ್ನೇ ಕೂಡಿಸಿ ಪೂಜೆ ಮಾಡಲಾಗುತ್ತೆ. ಆಮೇಲೆ ಯಾವಾಗ ಶ್ರೀಮಾತೆಯವರ ಜನ್ಮ ಶತಮಾನೋತ್ಸವ ಬರುತ್ತಲ್ಲ 1954, ಆವಾಗ ಆ ಭಾವಚಿತ್ರವನ್ನು ತೆಗೆದು ಇವಾಗ ಯಾವ ಮೂರ್ತಿ ಇದೆಯಲ್ಲ ಆ ಮೂರ್ತಿಯನ್ನು ಕೊಡಿಸ್ತಾರೆ. ಹೀಗೆ ಲಲಿತ ಮೋಹನ ಶ್ರೀಮಾತೆಯವರಿಗೆ ಬಹಳ ಸೇವೆಯನ್ನು